ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತೇಳಿ. ಇದು ನಂದು ಫಸ್ಟ್ ಮನೆ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ಬೆಳಗಿನ ತಿಂಡಿಗೆ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಸೊ ನಂದು ಆಫೀಸು ಮತ್ತು ಹಾಗೆಯೇ ಶಾಪು ಕೂಡ ಇದೆ. ಶಾಪಲ್ಲಿ ನಮ್ಮ ಮನೆಯವರು ಇರ್ತಾರೆ. ಸೊ ನಾನು ಮನೆಯಲ್ಲಿ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕಾಗಲ್ಲ. ಸೊ ಸ್ಪೇಸ್ ಎಲ್ಲ ನನಗೆ ಚೆನ್ನಾಗಿ ಅಂದ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ನಂದೇನು ಆಫೀಸ್ ವರ್ಕ್ ಇದೆ ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಶಾಪಲ್ಲಿ ಮಾಡ್ತೀನಿ, ಓಕೆನಾ. ಸೊ ಇದು ಶಾಪೆಲ್ಲ ಬಂದ್ಬಿಟ್ಟು ನಮ್ಮ ಮನೆಯವ್ರು ನೋಡ್ಕೋತಾರೆ. ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ನಾನು ನೋಡ್ಕೋತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆಯವರು ಇವಾಗೆಲ್ಲ ಇದನ್ನು ತೆಗ್ದು ಹಾಕ್ತಾ ಇದ್ದಾರೆ. ಸೊ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿದ್ದಾರೆ. ಸೊ ಅದೊಂದು ನನಗೆ ನನ್ನ ಲೈಫಲ್ಲಿ ತುಂಬ ಖುಷಿ ಇದೆ. ಹಾಗೆಯೇ ನನ್ನದು ಕೆಲಸ ಮುಗಿದ ತಕ್ಷಣವೇ ನಾನು ಮನೆಗೆ ಬಂದುಬಿಟ್ಟು ಮಧ್ಯಾಹ್ನ ಇದು. ಸೊ ಇದು ಮಧ್ಯಾಹ್ನದ ಕಂಟಿನ್ಯೂ ಬ್ಲಾಗ್ ಇರುತ್ತೆ. ಮಧ್ಯಾಹ್ನ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. ನಮ್ಮ ಪಾಪು ಇರಲಿಲ್ಲ, ನಮ್ಮ ಪಾಪುನ ಊರಿಗೆ ಕಳಿಸಿದ್ದೆ. ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಮೂರೇ ಜನ ಇದ್ದಿದ್ದು. ಸೊ ನಮ್ಮ ಪಾಪುನ ಮಧ್ಯಾಹ್ನನೇ ಕರ್ಕೊಂಬಂದರು, ಅವರು ಊರಿಂದ ಬಂದರು. ಸೊ ಇವಾಗ ನಾವು ಅವ್ನು ಬಂದಿದ್ದ ಖುಷಿಗೆ ಮನೆ ಕರ್ಕೊಂಬಂದಿದ್ದೆ. ಸೊ ಮುದ್ದೆ ಎಲ್ಲ ಮಾಡಿಕೊಂಡು ಸೊ ಅವನಿಗೂ ತಿನ್ನಿಸ್ತಿದ್ದೀನಿ. ಅವನಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಇಲ್ಲಿ ಮನೇಲಿ ಮುದ್ದೆ ಮಾಡೋದು ಕಮ್ಮಿ. ಸೊ ಅವ್ನು ಊರಲ್ಲಿ ಮುದ್ದೆ ತಿನ್ನೋದೆಲ್ಲ ಕಲ್ತಿದ್ದಾನೆ. ಸೊ ಅವಾಗೆಲ್ಲ ಸೀಸನಲ್ ಫ್ರೂಟ್ಸ್ ಅಂತ ಹೇಳಿದರೆ ಮಾವಿನ ಸೀಸನ್ ಅಲ್ವಾ. ಸೊ ಮಾವಿನ ಸೀಸನಲ್ಲಿ ಮಾವಿನ ಹಣ್ಣು ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಸೊ ನಮ್ಮ ಶಾಪ್ ಮುಂದೆನೇ ಇದೆ ಮಾವಿನ ಮರ. ಸೊ ಅಲ್ಲಿದು ಇದು ಆ್ಯಕ್ಚುಲಿ ನ್ಯಾಚುರಲ್ಲೇ ಅಂತ ಹೇಳ್ಬೋದು. ಅಂತ ಹೇಳಿದರೆ ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ. ಎಷ್ಟು ಚೆನ್ನಾಗಿತ್ತು ಹಣ್ಣು ಅಂತ ಹೇಳಿದೆ. ಯಾವತ್ತೇ ಏನೇ ಇದ್ದರೂ ಸೀಸನಲ್ ಫ್ರೂಟ್ಸ್ನ ತಿನ್ನಬೇಕು. ಸೊ ನಾವು ಯಾವ್ಯಾವ ಸೀಸನಲ್ ಫ್ರೂಟ್ಸ್ನ ತಿಂತೀವಿ ನಮಗೆ ಏನೋ ಅದರಿಂದ ಏನು ಬೆನಿಫಿಟ್ ಇದೆ ಅದು ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಪಾಪುಗೆ ತುಂಬಾ ಇಷ್ಟ. ಸೊ ಅವನಿಗೆ ತೊಗೊಂಡೋಗಿ ಕೊಟ್ಟೆ. ಅವ್ನು ನೋಡಬೇಕು ಅವ್ನು ಖುಷಿ. ಅವನಿಗೆ ಹಣ್ಣು ಅಂದ್ರೇ ಮೊದಲೇ ಇಷ್ಟ. ಸೊ ಅದರಲ್ಲೂ ಮಾವಿನ ಹಣ್ಣು ಅಂದರೆ ಇನ್ನೂ ಇಷ್ಟ. ಅವನು ಥ್ಯಾಂಕ್ ಯು ಮಮ್ಮಿ. ನಮ್ಮ ಪಾಪು ತುಂಬ ಅಂದರೆ ತುಂಬ ತುಂಟ. ನನಗೆ ಎಲ್ಲರೂ ಕೇಳ್ತಾರೆ ಇವ್ನು ಹಿಡ್ಕೊಂಡು ಹೆಂಗೆ ಕೆಲಸ ಮಾಡ್ತೀಯಾ, ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತೇಳಿ. ನಮ್ಮ ಮಕ್ಕಳು ನಮ್ಗೆ ಯಾವತ್ತೂ ಭಾರನೂ ಆಗೋದಿಲ್ಲ. ಅವರು ಏನು ಮಾಡಿದರೂ ನಮಗೆ ಖುಷಿನೇ ಅಲ್ವಾ. ಅದು ನಮಗೆ ಅಂತಲ್ಲ, ಎಲ್ಲ ಪೇರೆಂಟ್ಸಿಗೂ ಅಷ್ಟೇ. ಅವ್ರು ಏನೇ ಮಾಡಿದರು ಕೀಟ್ಲೆ ಮಾಡಿದರು ಅವ್ರಂದರೆ ಇಷ್ಟ. ಸೊ ಹಾಗೆಯೇ ನಂದು ಸ್ವಲ್ಪ ಪಾರ್ಸೆಲೆಲ್ಲ ಬರೋದಿತ್ತು. ಸೊ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾನು ಬಸ್ ಸ್ಟಾಪಿಗೆ ಬಂದೆ. ಆ್ಯಕ್ಚುಲಿ ಅವರು ಎಷ್ಟು 5 o'clock ಬರ್ತೀನಿ ಅಂದರು. 6 o'clock ಆದರೂ ಬರಲಿಲ್ಲ. ಸೊ ಎಷ್ಟೋ ತನಕ ಅಲ್ಲೇ ಕುತ್ಕೊಂಡು ಓದಾಡಿ ನಮ್ಮ ಮನೆಯವರೆಲ್ಲ ಬೈತಾಯಿದ್ರು ಅವರಿಗೆ. ಸೊ ಕರೆಕ್ಟ್ ಟೈಮಿಂಗ್ಸ್ ಹೇಳಬೇಕು, ಇಲ್ಲಿ ಬಂದು ಎಷ್ಟೊತ್ತಾಯಿತು ಕಾಯ್ತಿದ್ದೀವಿ, ಅಲ್ಲಿ ಶಾಪ್ ಓಪನ್ ಮಾಡಿಲ್ಲ ಅಂತ ಅಂದ್ಕೊಂಡು. ಇದು ಚೆನ್ನಾಗಿತ್ತು. ಫೈನಲಿ ಬ್ಯಾಂಗ್ಳೂರಿಂದ ನಮ್ಮದು ಏನು ಆರ್ಡ್ರ್ ಮಾಡಿದ್ವಿ ಪ್ರಾಡಕ್ಟು. ಸೊ ಅದು ಬಂತು. ಸೊ ಅದು ಏನಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ಬ್ಲಾಗಲ್ಲಿ ಹೇಳ್ತೀನಿ. ಏನು ಸ್ಟಾರ್ಟ್ ಮಾಡ್ತಿದ್ದೀನಿ ಹೊಸ್ದಾಗಿ ನಾನು ಶಾಪಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಅಂತ ಹೇಳಿ. ಸೊ ನಿಮ್ಮ ಎಲ್ಲರದ್ದು ಪ್ರೋತ್ಸಾಹ ನನಗೆ ಅದರಲ್ಲಿ ಇರಬೇಕು, ಓಕೆನಾ. ಇದು ನಂದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಸೊ ನನ್ನ ಬ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೂರ ಹುಗ್ಗಿಗೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ, ಓಕೆನಾ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು.